ಹಾಯ್ ವೆಲ್ಕಮ್ ಟು ಮೈ ಭಾಗ್ಯ ಜಾನು ಯೂಟ್ಯೂಬ್ ಚಾನಲ್. ಇವತ್ತು ಏನಾತಂದ್ರೆ ಥಂಡಿ ಭಾಳ ಇತ್ತು ಅಂತ ಹೇಳಿ ತಲೆ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಎಲ್ಲ ಹೋಗಿದ್ದೆ ಹೊರಗೆ. ಕಸ ಹೊಡೆದ್ರು ಬಂದ್ಬಿಟ್ಟು ನಮ್ಮ ಶ್ರೇಯ ಎದ್ಬಿಟ್ಟಿದ್ಲ. ಮತ್ತು ಅದಕ್ಕೆ ಕರ್ಕೊಂಡು ಕೆಲಸ ಮಾಡ್ಕೊತ ನಮ್ಮ ಪೂರ್ವಿಗೆ ನಾಷ್ಟ ಎಲ್ಲ ರೆಡಿ ಮಾಡಿದೆ. ಮತ್ತು ಆಮೇಲೆ ಬಿಸಿ ಅವಳಿಗೆ ರೆಡಿ ಮಾಡಿ ಶಾಲೆಗೆ ಕಳಿಸಿ ಮತ್ತು ಹಿತ್ಲ ಕಡೆ ಹೋದೆ. ಪೂರ್ವ ರಜಾ ಮನೆಗೆ ಹೋಗಿದ್ರೆ ಅರ್ಬಿ ನೆನೆಸಿದ್ರು, ಅದನ್ನು ಬೇಕಂದ್ರೆ ಬಂದೆ. ಮತ್ತು ಬೆಳಗ್ಗೆ ನೀರು ಬಂದಿತ್ತು ಅಂಥೇಳಿ ಕಾಲಾಗಿನ ತಟ್ಟು ತೊಳೆದು ಹಾಕಿದ್ದೆ. ಮತ್ತು ನೀರು ಬಂದಾಗ ಇದ್ದಿದ್ದು ಒಂದಷ್ಟು ಅರ್ಬಿ ತೊಳೆದ್ರಾತಂಥೇಳಿ ಒಗ್ದಿದ್ದೆ. ಅವು ಒಣಗ್ಯಾಲ್ಲ ನೋಡೋಕ್ಕಂತ ಬಂದೆ ಹಿತ್ಲುಗಳು. ಮತ್ತು ತಳಗೆ ಇದಂತೂ ಎಷ್ಟು ಸಲ ಬೀಳ್ತೈತೆ, ಇನ್ನು 3 ಸಲ ಆಯ್ತು ನೋಡಿ ತೊಳೆದು ಹಾಗಾಗತ್ತೆ. ಮತ್ತು ಬೀಳ್ತೈತೆ ಬೀಳ್ತೈತೆ. ಮತ್ತು ಹಂಗೆಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಬಂದು ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡೋಣ. ಪೂಜೆ ಲೇಟಾಗಿತ್ತಂದು ಪೂಜೆ ಮಾಡೋಕ್ಕೇನಾಗಲಿಲ್ಲ. ಅಷ್ಟು ಹಂಗೆ ದೀಪ ಹಚ್ಚಿಲ್ಲ ಅಂಥೇಳಿ ದೇವ್ರ ಮನೆಗೆ ಬಂದು ಅಲ್ಲೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ತೆಗೆದು ಬಾಡೋಗಿದ್ದು ತೆಗೆದು ಒಂದು ಚೀಲದೊಳಗೆ ಹಾಕಿದೆ. ಹಾಕಿದ್ಮ್ಯಾಗ ಮತ್ತು ಬಂದು ಹಂಗೆ ಸ್ವಲ್ಪ ಕಸ ಎಲ್ಲ ತೆಗೆದು ಅಳಿಸಿ, ದೇವ್ರ ಮನೆ ಅಂದ್ರೆ ಹಂಗೆ ಹೆಂಗೆ ಮಾಡೋಕೆ ಬರ್ತೈತಿ ಅಂತ ಕಸ ಆದ್ರೆ ಹೊಡಿಬೇಕಲ್ಲ. ಮತ್ತು ಅದಕ್ಕೆ ಕಸ ಹೊಡೆದು ಮಾಡಿ ದೀಪ ಹಚ್ಬೇಕಂಥೇಳಿ ಎಲ್ಲ ಕ್ಲೀನ್ ಮಾಡಿ ತೆಗೆತ್ತೆ. ದೇವ್ರ ಮನೆಗಂದ್ರೆ ಸಪ್ರೇಟ್ ಹಿಂಗೆ ವರ್ಷಕ್ಕೆ ಅರ್ಬಿ ಎಲ್ಲ ಇಟ್ಟಿರ್ತೀವಿ, ಅದರಲ್ಲೇನ ಕಸ ತೆಗಿಯೋದು ಮಾಡ್ತೀವಿ. ಮತ್ತು ದೀಪ ಹಚ್ಚಿ ಹಂಗೆ ಸ್ವಲ್ಪ ಉದ್ದಿನ ಕಡ್ಡಿ ಬೆಳಗ್ಬೇಕಂಥೇಳಿ ಹಚ್ಚತ್ತೀನಿ. ಫಸ್ಟಿಗೆ ಹತ್ತಲೇ ಇಲ್ಲ, ಮತ್ತು ಆಮೇಲೆ ಹಚ್ಚಿದೆ. ಮತ್ತು ಹಂಗೆ ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿ, ದೇವ್ರೇ ಎಲ್ಲರಿಗೂ ಒಳ್ಳೇದು ಮಾಡಿ, ನನಗಷ್ಟು ಒಳ್ಳೇದು ಮಾಡಬೇಡಪ್ಪ ದೇವ್ರೇ, ಎಲ್ಲರಿಗೂ ಒಳ್ಳೇದು ಮಾಡಂಥೇಳಿ ಚೆಂದಂಗೆ ಸ್ವಲ್ಪ ಬೇಡ್ಕೊಂಡು, ನಮ್ಮ ಮನೆಯೊಳಗೆ ಯಾವುದೇ ರೀತಿ ತೊಂದರೆ ಬರಬಾರ್ದಪ್ಪ ದೇವ್ರೇ, ಎಲ್ಲರೂ ಚೆಂದಂಗೆ ನಕ್ಕೊತ ಇರಲಿ ಅಂಥೇಳಿ, ಎಲ್ಲರೂ ಚೆಂದಂಗಿದ್ರೆ ನಾವು ಚೆಂದಂಗೆ ಇರ್ತೀವಿ ಅಂಥೇಳಿ ಎಲ್ಲರ ಸಲುವಾಗಿ ಬೇಡ್ಕೊಂಡು, ಮತ್ತು ಸ್ವಲ್ಪ ಕುಂಕುಮ ಹಣೆಗೆ ಹಚ್ಕೊಂಡು ಮತ್ತು ತಾಳಿಗೆ ಹಚ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದೆ. ಹಂಗೆ ಬರಬೇಕಾದ್ರೆ ಈಗ ಥಂಡಿ ಭಾಳ ಐತಲ್ಲ, ಅದಕ್ಕೆ ಸ್ವಲ್ಪ ಮುಖ ಎಲ್ಲ ಡ್ರೈ ಆಗಿರ್ತಾವೆ, ಒಳಗಿರ್ತಾವೆ, ಬಿರಿ ಕೊಟ್ಟಿರ್ತಾವೆ. ಥಂಡಿಗೆ ಮಸ್ತ್ ಸ್ವಲ್ಪ ಉರಿತಾವೆ ಗಾಳಿಗೆ. ಅದಕ್ಕೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕಂಥೇಳಿ ಅಂದ್ಕೊಂಡಿದ್ದೆ. ಸ್ಕಿನ್ ಕೇರ್ ಅಂದರೆ ಏನು ಅಲ್ಲ, ಪ್ಲಸ್ ಒಂದು ಹಚ್ಕೋತೇನೆ ಅಷ್ಟೆ. ಅದು ಸ್ಕಿನ್ ಬೋರೋಪ್ಲಸ್ ಒಂದು ಹಚ್ಕೊಳ್ಳೋದು, ಮತ್ತೇನಿಲ್ಲ. ನಂದು ಸ್ಕಿನ್ ಕೇರ್ ಅಂದ್ರೆ ಹಚ್ಕೊಂಡು ಸ್ವಲ್ಪ ಮುಖಕ್ಕೆಲ್ಲ ನೀಟಾಗಿ ಹಚ್ಕೊಂಡು ಇದು ಮಾಡ್ಕೋತಿದ್ದೆ. ಇದನ್ನು ಸಣ್ಣ ಮಕ್ಕಳು ದೊಡ್ಡವರು ಯಾರಾದರೂ ಯೂಸ್ ಮಾಡ್ಬೋದು. ಸಣ್ಣ ಮಕ್ಕಳು ಯೂಸ್ ಮಾಡಿದರೆ ಏನು ಸೈಡ್ ಎಫೆಕ್ಟ್, ಏನು ಗುಳ್ಳೆ ಹೇಳೋದಾಗಲಿ ಏನಾಗೋದಿಲ್ಲ. ಚಲೋ ಐತಿ ಕ್ರೀಮ್ ಇದು ಬೋರೋಪ್ಲಸ್ ಅಂದರೆ. ಮತ್ತು ಪ್ರೈಸು ಕಡಿಮೆ, ಮತ್ತು ಹಿಂಗೆ ಚಲೋನೂ ಆಗ್ತೈತಿ ಹಿಂಗೆ ಹಚ್ಕೊಂಡು ಕೂಡ. ಮತ್ತು ಹಂಗೆ ಬೋರೋಪ್ಲಸ್ ಎಲ್ಲ ಹಚ್ಕೊಂಡೆ. ಪೌಡರ್ ಏನು ಹಚ್ಕೊಲಿಲ್ಲ, ಹಂಗೆ ಸ್ವಲ್ಪ ಪೌಡರ್ ಹಚ್ಕೊಳ್ಳೋ ಸ್ವಲ್ಪ ಹಂಗೆ ಟಚಪ್ ಮಾಡ್ಕೊತೀನಿ ಹಿಂಗೆ. ಒಂದು ದಿನ ಹಚ್ಕೊಂಡು ರೂಢಿ ಆಗಿರ್ತೈತಿ. ಒಮ್ಮೆ ಮರೆತುಬಿಟ್ರೆ ಒಂಥರ ಅನ್ಸ್ತೈತಿ, ನೋವು ಬಿಟ್ಟಂಗೆ ಹಚ್ಕೊಳ್ಳೋ ಮಟ್ಟ ಅಂದ್ರೆ ಕುಂಕುಮ ಹೋಗ್ಬಿಟ್ಟಿತ್ತು. ಮತ್ತು ಅಲ್ಲೇ ಕಂಡಿ ಮುಂದೆ ಮೈಲಾರಜ್ಜಂದು ಭಂಡಾರಿತ್ತು, ಅದನ್ನು ಹಚ್ಕೊಂಡು ಮತ್ತು ಊಟ ಮಾಡಿ ಬಾಂಡೆ ಗಿಂಡೆ ತಿಕ್ಕಿ ಎಲ್ಲ ಕೆಲಸ ಮುಗಿಸಿ ಬಂದೆ. ಆದ್ರೆ ನಮ್ಮ ಶ್ರೇಯ ಎದ್ದಿದ್ದೇ ಇಲ್ಲ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂಥೇಳಿ ಚಾಪಿ ಹಾಸಿ ತಲೆಗೊಂಬಿಟ್ಟು ಮಕ್ಕೋಬೇಕಂತೇಳಿ ಮಕ್ಕೋತೀನಿ. ಅಷ್ಟು ಮತ್ತು ನೆನಪು ಬಂತು, ಅಯ್ಯೋ ಲೈಟೆಲ್ಲ ಹಂಗೆ ಬಿಟ್ಟೀನಿ, ಕದಾಗಿದೆ ಎಲ್ಲ ಹಂಗೆ ಬಿಟ್ಟು ಮಕ್ಕೋತೀನಿ ಅಂಥೇಳಿ ಎದ್ದು ಮತ್ತು ಲೈಟೆಲ್ಲ ಆರಿಸಿ ಕದ ಎಲ್ಲ ಮುಚ್ಚಿ ಮತ್ತು ಮಲ್ಕೋಬೇಕಂತೇಳಿ ಬಂದೆ. ಮಕ್ಕೊಂಡೀನಿ ಒಂದು 5-10 ನಿಮಿಷ ಅಷ್ಟೇ ಮಕ್ಕೊಂಡಿದ್ದೊಂದು ತಡ. ನಿದ್ದೆ ಹಿಂಗೆ ಹತ್ತೈತಿ, ಕನಸು ಬಿದ್ದೈತನೋ ಅನ್ನೋರ್ಗತ್ಲೆ ನಮ್ಮ ಶ್ರೇಯ ಎದ್ಬಿಡ್ತಾಳೆ. ಮತ್ತು ಎದ್ದ ಕೂಡಲೇ ಮತ್ತು ಆಕೆಗೆ ಬಾಜುನ ಮನಸ್ಕೊಂಡು ಮಾತಾಡ್ಸ್ಕೊಂಡು ಕುಂತಿದ್ದೆ. ಮತ್ತು ಹೊಟ್ಟೆಗೆ ಹಾಕಿಲ್ಲ ಪಾಪನ ಹೇಳಿ ಎದ್ದು ಬಂದು ಹಂಗೆ ಅದಕ್ಕೆ ತಿನ್ನೋಕೆ ಏನಾರ ಮಾಡಿದ್ರಾತಂತೇಳಿ ಮಾಡಕ್ಕೆ ಬಂದಿದ್ದೆ. ಹಂಗೆ ಬಾಂಡೆ ಎಲ್ಲ ತಿಕ್ಕಿಟ್ಟಿದ್ದೆ. ಒಂದು ಚಲೋ ಆಗ್ತಿಲ್ಲ, ವಿಚಾರ ಮಾಡ್ಕೊಂಡಿದ್ದೆ ಕೆಲಸ ಮಾಡಿ ಈ ಥರ ಹಿಂಗೆ ಎತ್ಕೋ ಅಂತ ಗಂಟೆ ಬಿಟ್ಟಿತ್ತು. ಮತ್ತು ಏನು ಮಾಡೋದು ಪಾಪ, ಯಾವುದೇ ಎಲ್ಲ ಹೋಗ್ಬೇಕು ಹಿಂಗೆ ಬಿಟ್ಟು. ಮತ್ತು ಮನ್ಯಾಗ ಅವ್ರ ಅಜ್ಜ ಮತ್ತು ಅವ್ರಪ್ಪ ಕೆಲಸ ಮಾಡತ್ತಿದ್ರು. ಮತ್ತು ಯಾರು ತೊಗೋಬೇಕು, ನಾನು ತಗೊಂಡು ಮಾಡಿದ್ದೆ. ಗಂಜಿ ಮಾಡಿ ತಿನ್ಸಾತಿದ್ದೆ. ಅದು ಇನ್ನೇನು ನಾನು ಮಾಮ ಅಂತ ಏನೇನೋ ಅಂತ ಗೊತ್ತಿಲ್ಲ.
ಗೊತ್ತಿಲ್ಲಾರ್ದ ಭಾಷೆ ಒಳಗೆ ಮಮ್ಮ ಅಂತೈತಿ, ಅಜ್ಜ ಪಪ್ಪ ಎಲ್ಲ ಅಂತೈತಿ. ಅದಕ್ಕೆ ಗಂಜಿ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಸ್ವಲ್ಪ ಬಿಸಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ಸೈಡ್ ಇಟ್ಟಿದ್ದೆ. ನಾನು ಕೆನೆ ತೆಗಿಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ಕೆನೆ ಹಾಲು ತಣ್ಣಗಾಗಿತ್ತು. ಹಂಗೆ ಸ್ವಲ್ಪ ಕೆನೆ ತೆಗೆದಿಟ್ಟು ತೆಗೆದಿಟ್ಟು ಮತ್ತು ಚಹಾ ಮಾಡಿದ್ದೆ. ಆಮೇಲೆ ಸ್ವಲ್ಪ ಬಿಸಿ ಮಾಡಿ ಹಾಲು ಹಾಕಿಟ್ಟಿಬೇಕಂತ ಹೇಳಿ ಬಿಸಿ ಮಾಡಿದ್ರೆ ತಳಗಿನ ಬೆಂಕಿ ಹತ್ತಿತ್ತು. ಅದೇನೋ ಹತ್ತಿತ್ತು ಆ ಬಾಂಡೆಗೆ, ಅದಕ್ಕೆ ಹಂಗೆ ಹತ್ತಿತ್ತು. ಆಮೇಲೆ ಚಾಪುಡಿ ಹಿಂಗೆ ಕರ್ಕೊಂಡು ಕೆಬರಿದೆ. ಆಮೇಲೆ ಹಂಗೆ ಉರಿಯಾಕತ್ತು ಎಲ್ಲ ಚಾಯಿ. ಆಮೇಲೆ ಮತ್ತು ಅದಕ್ಕೆ ಪುರಿಯೋರು ಅಜ್ಜ ಪಪ್ಪ ಬರ್ತಾರೇನೋ ಅಂಥೇಳಿ ಬರಾಕಂತ ಹೊರಗೆ ಬಂದೆ. ಶ್ರೇಯಾಗ ರಜೆ ಎತ್ಕೊಂಡು ಕುಂತಿದ್ರು, ಬರಾತಿದ್ರು ಅಲ್ಲಿಂತ್ರ ಗಟ್ಟಿ ಮ್ಯಾಗಿಂತ್ರ. ಹೊರಗೆ ನೋಡಿದ್ರೆ ಯಾರು ಇಲ್ಲ, ಎಲ್ಲರೂ ಥಂಡಿಗೆ ಒಳಗೆ ಕುಂತಾರೆ. ಕೆಲಸ ಮಾಡೋರು ಹೊಲಕ್ಕೆ ಹೋಗಿರ್ತಾರೆ. ಮತ್ತು ಕರೆದು ಹಂಗೆ ಬಂದೆ. ಅದು ಬರೋ ಮಟ ಹಿತ್ಲ ಕಡೆ ಅರ್ಬಿ ತಂದ್ರೆ ಆತಂತೇಳಿ ಅಂದ್ಕೊಂಡು ಹಿತ್ಲ ಕಡೆ ಅರ್ಬಿ ತರಕಂತ ಬಂದೆ. ಅಷ್ಟ್ರಾಗ ನಮ್ಮ ಶ್ರೇಯಾನು ಬಂದುಬಿಟ್ಟ. ಹಿಂದೆ ನೋಡ್ರಿ ಹಿಂಗೆ ಬಂದ. ಏನೇನೋ ಮಾಡ್ಕೊಂಡು ನಿಂತು ಶ್ರೇಯಿ. ಮೆಮ್ಮೆ ಅನ್ಕೊಂತ ಒದರ್ಕೊಂತನೂ ಬರ್ತೈತಿ. ಹಿತ್ಲ ಕಡೆ ಇಂತ್ರನೂ ಆಟೆ ಪದರ್ತೈತಿ. ಮತ್ತು ಅಲ್ಲಿ ಹೋದ್ನೆ ಇಲ್ಲಿ ಮಾಡಿ ಅದಕ್ಕಂತೂ ಖುಷಿನ. ಹೊರಗಂದ್ರೆ ವಾತಾವರಣ ಅಂದ್ರೆ ಭಾಳ ಇಷ್ಟ ಆಕಿಗೆ. ಹೊರಗೆ ಬಿಟ್ರೆ ಸಾಕು, ಅಲ್ಲಿ ಬೇಕಾದಲ್ಲಿ ಅಡ್ಡಾಡ್ತೈತೆ. ಹಂಗೆ ಮನಸ್ಸಿಗೆ ಬಂದಲ್ಲಿ ತಾನೇ ಆಟ ಆಡ್ತೈತೆ. ಯಾರು ಇಲ್ಲಂದ್ರು ಹೊರಗಿದ್ರು. ಒಳಗಿದ್ರೆ ಬರೀ ಮಮ್ಮಿ ಅಂತ ಅನ್ಕೊಂತಾನೆ ಬಂದಿಂದ ಇರ್ತೈತಿ. ಮತ್ತು ಹೊರಗೆ ಯಾರೋ ಒದರಿದ್ರು ಅಂಥೇಳಿ ಊರಿಗೆ ಬಂದಿದ್ಲ. ಆಕೆ ವಿಡಿಯೋ ಮಾಡಾದ್ರೆ ಓಡಿ ಹೋಗಾಕ ಈ ಥರ. ಮತ್ತು ಅಷ್ಟು ಇವ್ರಪ್ಪ ಬಟನ್ ಹಚ್ಚಾಕೊಂಡು ತಂದಿಟ್ಟಿದ್ರು, ಹಚ್ಚಿ ಕೊಟ್ಟು ಬಂದೆ. ಮತ್ತು ಹಿತ್ಲಕ್ಕೆ ಬಂದೆ. ಬಿಟ್ಟಿದ್ದೆಲ್ಲ ಅರ್ಬಿ ತೊಗೋಬೇಕಂತ ಹಂಗೆ ಸೂರ್ಯಾಸ್ತ ಆಗತ್ತಿತ್ತು. ದೊಡ್ಡ ಮಾಡ್ಕೊಂಡೆ, ಮಸ್ತ್ ಕಾಣತಿತ್ತು. ಮತ್ತು ಆಮೇಲೆ ಹೊರಗೆ ಬಂದೆ. ನಮ್ಮ ಶ್ರೇಯ ಕರ್ಕೊಂಡು. ಆದ್ರೆ ಮ್ಯಾಗ ಬೀಳೋದು ಕುಂದ್ರೋದು. ಅವರಕ್ಕ ಏನೋ ಚಹಾ ಕುಡಿಯತ್ತಿದ್ಲ. ಹೊರಗೆ ಬಂದು ಕುಂತ. ಒಳಗೆ ಒಪ್ಪಕ್ಕೆ ಏನು ಕುಂದಿರ್ತಿ, ಹೊರಗೆ ಬಾ ಅಂಥೇಳಿ ನಾನು ಕರ್ಕೊಂಡು ಬಂದೆ. ಕುಂತಿದ್ಲ ಅಲ್ಲಿ ಚಹಾ ಕುಡ್ಕೊಂತ. ಆ ಕಡೆ ಹೊಳ್ಳಿ ಇದು ನನಗೂ ತಿನ್ನಿಸ್ತೈತೆ ಅಂಥೇಳಿ. ತಿನ್ನೋದಂದ್ರೆ ಭಾಳ ಇಷ್ಟ ನೋಡಿ. ಖಾರ ಅಂದಾಗಲೇ ಸ್ವೀಟ್ ಆಗಲಿ ತಿನ್ನಬೇಕು. ಮತ್ತು ಅಷ್ಟ್ರಾಗ ಅವರ ಫ್ರೆಂಡ್ಸ್ ಬಂದಿದ್ರು ಕರ್ಯಾಕೀಗೆ. ಮತ್ತು ಆಮ್ಯಾಗ ಬಿಟ್ಟು ಓಡಿ ಹೋಗ್ಬಿಟ್ಟಾರ. ಈಗ ನೋಡ್ಕೊಂಡು ನಿಂತ್ಬಿಟ್ಟೈತೆ ಮಂಗೆ ಆಗತ್ಲಿ ಅವ್ರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್.